ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಕ್ರಿಕೆಟ್ ಅಭಿಮಾನಿ. ಇವತ್ತು ನಾವು ನಿನ್ನೆ ನಡೆದಿರೋ KKR ಹಾಗೂ RCB ಮ್ಯಾಚಿನ ಫಲಿತಾಂಶ ಹಾಗೂ ಅದರ ಬಗ್ಗೆ ಡಿಸ್ಕಸ್ ಮಾಡೋಣ ಬನ್ನಿ. ಸೊ ಮೊದಲಿಗೆ ನಾವು ಹೇಳೋದೇನೆಂದರೆ, KKR ಟೋಟಲ್ ಆಗಿ 174 ರನ್ ಹೊಡೆದಿತ್ತು, ಆದರೆ 8 ವಿಕೆಟ್ ಕಳ್ಕೊಂಡಿದ್ದು 20 ಓವರ್ಗಳಲ್ಲಿ. RCB ಎಷ್ಟು 16.2 ಓವರ್ಗಳಲ್ಲಿ 177 ರನ್, 3 ವಿಕೆಟ್ ಪತನಗೊಂಡಿತ್ತು. ಆದರೆ ಆ ಮ್ಯಾಚ್ ಮಾತ್ರ ಸೂಪರ್ ಆಗಿತ್ತು. ಯಾಕಂದರೆ ಎಷ್ಟೋ ಜನ ಅಂದ್ಕೊಂಡಿದ್ರು ಮಳೆ ಬಂದು ಮ್ಯಾಚ್ ಕ್ಯಾನ್ಸಲ್ ಆಗ್ಬೋದು, ಅಥವಾ ಎನಿ ಪ್ರಾಬ್ಲಮ್ ಆಗಿ 5 ಓವರ್ ಮ್ಯಾಚಲ್ಲಿ 6 ಓವರ್ ಮ್ಯಾಚಲ್ಲಿ ಹಾಕಿದಿರ್ಬೋದು ಅಂದ್ಕೊಂಡ್ರು. ಬಟ್ ಇದು ಹೇಗಿತ್ತು ಅಂದರೆ ಫುಲ್ 20 ಓವರ್ ಮ್ಯಾಚ್, ಮಸ್ತ್ ಮಜಾ ಆಗಿತ್ತು. ಎರಡು ಟೀಮ್ಗಳು ಭಾಳ ಇಷ್ಟ ಆದರೂ ಕೂಡ RCB ಇಲ್ಲಿ ಮೇಲ್ಗೈ ಸಾಧಿಸಿತು. ಯಾಕಂದರೆ KKRನ ಮೇನ್ ಪ್ರಾಬ್ಲಮ್ ಎಲ್ಲಾಗಿತ್ತು ಅಂದರೆ, ಲಾಸ್ಟ್ ಇಯರ್ ಇವರು ವಿನ್ನರ್ ಆಗೋ ಕಾರಣ ಏನಂದರೆ ಮೇನ್ ಗಂಭೀರ್ ಮೈಂಡ್ ಸೆಟ್ ಇತ್ತು ಅಲ್ಲಿ. ಆದರೆ ಈ ವರ್ಷ ಆ ಥರ ಯಾರೂ ಇಲ್ಲ. ಗಂಭೀರ್ ಒಂಥರ ನ್ಯೂ ಸ್ಟ್ರಾಟಜಿ ಮಾಡ್ತಿದ್ರು, ಬ್ಯಾಟ್ಸ್ಮನ್ಗಳನ್ನ ಬೌಲರಾಗಿ ಕನ್ವರ್ಟ್ ಮಾಡ್ತಿದ್ರು, ಬೌಲರ್ಗಳನ್ನ ಬ್ಯಾಟ್ಸ್ಮನ್ನಾಗಿ ಕನ್ವರ್ಟ್ ಮಾಡ್ತಿದ್ರು. ಅದೇ ರೀತಿ ಅವ್ರ ಕ್ಯಾಪ್ಟನ್ ಆಗಿ ಕೂಡ ಶ್ರೇಯಸ್ ಅಯ್ಯರ್ ಇದ್ದರು. ಶ್ರೇಯಸ್ ಅಯ್ಯರ್ ಒಳ್ಳೆ ಕ್ಯಾಪ್ಟನ್ಸಿ ಮಾಡಿ ಲಾಸ್ಟ್ ಇಯರ್ ಕಪ್ ತೊಗೊಂಡು ಬಂದಿದ್ದರು. ಬಟ್ ಈ ವರ್ಷ ರಹಾನೆ ಅವರು ಹೊಸ ಕ್ಯಾಪ್ಟನ್ಸಿ ತೊಗೊಂಡಿದ್ರ ಕಾರಣ ಸೊ ಫಸ್ಟ್ ಮ್ಯಾಚ್ ಸೋತಿರ್ಬೋದು. ಬಟ್ ಮೇನ್ ಪ್ರಾಬ್ಲಮ್ ಏನಾಗಿತ್ತಪ್ಪ ಅಂದರೆ, ಇಲ್ಲಿ ಕ್ವಿಂಟನ್ ಡಿಕಾಕ್ ಹಾಗೂ ಓಪನರ್ಸ್ಗಳಿಂದ ಏನೂ ರನ್ಸ್ ಬರಲಿಲ್ಲ. ಸೊ ಸ್ಟಾರ್ಟಿಂಗ್ ಓಪನಿಂಗ್ KKR ಪರ ಬಂದಿದ್ದು ಕ್ವಿಂಟನ್ ಡಿಕಾಕ್ ಹಾಗೂ ಸುನಿಲ್ ನಾರಾಯಣ್. ಸೊ ಫಸ್ಟ್ ಓವರಲ್ಲಿ RCB ಪರವಾಗಿ ಬಂದಿದ್ದು ಹ್ಯಾಸಲ್ವುಡ್. ಇವರು ಬ್ಯಾಟಿಂಗ್ ಹೇಗಿತ್ತಪ್ಪ ಅಂದರೆ, ಸೆಕೆಂಡ್ ಬಾಲ್ನಲ್ಲಿ 4 ಹೊಡೆದು 3ನೇ ಬಾಲ್ನಲ್ಲಿ ಕ್ಯಾಚ್ ಕೊಟ್ಟರು ಫುಲ್ ಶಾಟ್ಗೆ. ಬಟ್ ಸುಯೇಶ್ ಶರ್ಮಾ ಆದ ಕಾರಣ ಅವರು ಕ್ಯಾಚ್ ಬಿಟ್ಟರು. ನಂತರ ಅದೇ ಓವರಿನ 5ನೇ ಬಾಲ್ನಲ್ಲಿ ಮತ್ತೆ ಕ್ವಿಂಟನ್ ಡಿಕಾಕ್ ಔಟ್ ಆದರು. ಸೊ ಅದೇ ರೀತಿ ಫಸ್ಟ್ ವಿಕೆಟ್ ಕ್ವಿಂಟನ್ ಡಿಕಾಕ್ ಬಿತ್ತು. ಆಮೇಲೆ ಬಂದ ಅಜಿಂಕ್ಯ ರಹಾನೆ ಭಾಳ ಏನಂತಾರೆ ಫಾಸ್ಟ್ ಬ್ಯಾಟಿಂಗ್ ಆಡಿದ್ರು. ಅಂದರೆ ಒಂದು ಹಾಫ್ ಸೆಂಚುರಿ ಕೂಡ ಹೊಡೆದ್ರು. ನಾರಾಯಣ್ ಕೂಡ ಒಳ್ಳೆ ಬ್ಯಾಟಿಂಗ್ ಮಾಡಿದ್ರು. ನಾರಾಯಣ್ ಕೂಡ 44 ರನ್ ಗಳಿಸಿದ್ರು. ಅಜಿಂಕ್ಯ ರಹಾನೆ ಅವರು 56 ರನ್ ಗಳಿಸಿದ್ರು. ಸೊ ಒಂದು ಮಟ್ಟಿಗೆ ಸುನಿಲ್ ನಾರಾಯಣ್ ಹಾಗೂ ಅಜಿಂಕ್ಯ ರಹಾನೆ ಮತ್ತು ರಘುವಂಶಿ ಇವರು ಮೂಗೋರ್ನ ಬಿಟ್ಟರೆ KKR ಪರವಾಗಿ ಯಾರೂ ಆಡಿಲ್ಲ ಬ್ಯಾಟಿಂಗ್ನಲ್ಲಿ. ಹಾಗೆ ಸೊ ಬೆಂಗಳೂರು ಪರವಾಗಿ ಬೌಲಿಂಗ್ ಮಸ್ತಿತ್ತು. ಯಾಕಂದರೆ ನಾವು ನೋಡ್ಬೋದು, ನಿನ್ನೆ ಏನು ಅಂದ್ಕೊಂಡಿದ್ವಿ, ಫಾಸ್ಟ್ ಬಾಲರ್ RCB ಪರವಾಗಿ ಭುವಿ ಬರ್ಬೋದು, ಹ್ಯಾಸಲ್ವುಡ್ ಬರ್ಬೋದು, ರಸಿಕ್ದಾರ್ ಬರ್ಬೋದು, ಎಸ್ ದಯಾಲ್ ಬರ್ಬೋದು ಅಂತ ಅಂದ್ಕೊಂಡಿದ್ವಿ. ಬಟ್ ಮೇನ್ ಏನು ಚೇಂಜಸ್ ಕಾಣಿದ್ವಿ ಅಂದರೆ ಭುವನೇಶ್ವರ್ ಇರಲಿಲ್ಲ. ಸೊ ಭುವನೇಶ್ವರ್ ಪರವಾಗಿ ಯಶ್ ದಯಾಲ್ ಆಡಿದರು. ಹ್ಯಾಸಲ್ವುಡ್ ತಮ್ಮ ಯಾವಾಗಲೂ ಗೊತ್ತೋ ಆಸ್ಟ್ರೇಲಿಯಾ ಪ್ಲೇಯರ್ಸ್ ಹೇಗೆ ಆಡ್ತಾರೆ ಅಂತ. ಸೊ ಅವರು ಫಸ್ಟ್ ಓವರ್ನಲ್ಲೇ ವಿಕೆಟ್ ತಗೊಂಡು RCBಗೆ ಒಂದು ಒಳ್ಳೆ ಸ್ಟಾರ್ಟಿಂಗ್ ಕೊಟ್ಟರು. ಅದೇ ರೀತಿ ನೆಕ್ಸ್ಟ್ ಬಂದಿದ್ದು ಯಾರಪ್ಪ ಅಂದರೆ ಅಜಿಂಕ್ಯ ರಹಾನೆ ಮಸ್ತ್ ಬ್ಯಾಟಿಂಗ್ ಆಡಿದ್ರು, 56 ರನ್ ಗಳಿಸ್ತಿದ್ರು. ಆದರೆ ಕೃಣಾಲ್ ಪಾಂಡೆಗೆ ವಿಕೆಟ್ ಕೊಟ್ಬಿಟ್ರು. ಆಮೇಲೆ ಬಂದಿದ್ದು ವೆಂಕಟೇಶ್ ಅಯ್ಯರ್ ಎಷ್ಟು 24 crores ಹೋಗಿದ್ದ. ಬಟ್ ಆ ಅಮೌಂಟಿಗೆ ಆಡೋ ಪರ್ಫಾರ್ಮೆನ್ಸ್ಗೆ ಯಾವುದು ಮ್ಯಾಚ್ನೂ ಆಗಲ್ಲ. ಸೊ ಕೇವಲ 6 ರನ್ಗೆ ಔಟ್ ಆದರು. ಅದು ಯಾರು? ಕೃಣಾಲ್ ಪಾಂಡೆಗೆ ಸೇಮ್ ವಿಕೆಟ್. ಈ ಕೃಣಾಲ್ ಪಾಂಡೆ ಹಾಕಿರೋ ಬೌನ್ಸರ್ಸ್ಗೆ ಅವನು ತಕ್ಕಾಬಿಕ್ಕಿಯಾಗಿ ಹೆಲ್ಮೆಟ್ ತರಿಸ್ಕೊಂಡ್ರು ಕೂಡ ಏನು ಹೊಡೆಯೋಕ್ಕೂ ಆಗಿಲ್ಲ, ಏನೂ ಮಾಡೋಕ್ಕೂ ಆಗಿಲ್ಲ. ನೆಕ್ಸ್ಟ್ ಬಂದಿದ್ದು ರಘುವಂಶಿ ಒಂದು ಒಳ್ಳೆ ಬ್ಯಾಟಿಂಗ್ ಆಡಿದ್ರು. ಒಂದು 30 ರನ್ಗೆ ಸ್ಕೋರ್ನ ಮಾಡಿಸಿದ್ರು. ಆದರೆ ಕೊನೆಗೆ ಯಶ್ ದಯಾಲ್ಗೆ ತಮ್ಮ ವಿಕೆಟನ್ನು ಒಪ್ಪಿಸಿದ್ರು. ಆಮೇಲೆ ಬಂದಿದ್ದು ರಸಲ್ ನಾನು ಅಂದ್ಕೊಂಡೆ ಬಂದಾಗೆ 4 ಹೊಡೆದು ನೋಡಿದ್ರೆ ಅಪ್ಪ ಇವರು ಒಂದು 200 ರನ್ ಪಾರ್ ಮಾಡಿಸ್ಬೋದು ಅಂದ್ಕೊಂಡೆ. ಬಟ್ ಇವರು ಆಮೇಲೆ ಸುಯೇಶ್ ಶರ್ಮಾಗೆ ಕ್ಲೀನ್ ಬೋಲ್ಡ್ ಆಗೋದ್ರು. ನಂಬೋಕ್ಕೂ ಆಗಲ್ಲ, ಸುಯೇಶ್ ಶರ್ಮಾ ಅಷ್ಟು ಸ್ಪಿನ್ ಆಗಿತ್ತು ಆ ಬಾಲು. ನಿಜ ಹೇಳಬೇಕಂದ್ರೆ ಮೇನ್ ವಿಕೆಟ್ಗೆ ಅಂದರೆ ಶಾರ್ಟ್ ಬಾಲ್ ಇತ್ತು. ಸೊ ಮೇನ್ ಡೈರೆಕ್ಟಾಗಿ ವಿಕೆಟ್ಗೆ ಹೊಡೆದು ಅವರು ಔಟ್ ಆಗ್ತಾರೋ ಅಂದ್ಕೊಂಡಿರಲಿಲ್ಲ, ಬಟ್ ಔಟ್ ಆದರು. ಸೊ ಅದೇ ರೀತಿ ನೆಕ್ಸ್ಟ್ ಬಂದಿದ್ದು ಯಾರಪ್ಪ ಅಂದರೆ, ನೆಕ್ಸ್ಟ್ ಎಲ್ಲರೂ ಯಾರು ಬಂದಿದ್ದರೂ ಕೂಡ ಎಲ್ಲರೂ 1 ಅಂಕಿ 2 ಅಂಕಿ ರನ್ಗಳಷ್ಟೇ. ಯಾರೂ ಒಂದು ಹೈ ರನ್ ಅಬೌಟ್ 10 ರನ್ಸ್ ಯಾರೂ ಹೊಡೆದೇ ಇಲ್ಲ ನೆಕ್ಸ್ಟ್ ಬರೋ ಬ್ಯಾಟ್ಸ್ಮನ್ಗಳು. ಹೀಗಾಗಿ ಕೇವಲ 3 ಬ್ಯಾಟ್ಸ್ಮನ್ಗಳ ಆಟ ಆಡಿದ ಕಾರಣ KKRಗೆ ಟೋಟಲ್ ಆಗಿ 174 ರನ್ ಅಷ್ಟೇ ಆಯಿತು. 8 ವಿಕೆಟ್ಗಳಾದರು. ಸೊ RCB ಕಡೆ ಮೇನ್ ಬೌಲರ್ಸ್ ಆಗಿ ಕೃಣಾಲ್ ಪಾಂಡೆ, ರಸಿಕ್ದಾರ್, ಹ್ಯಾಸಲ್ವುಡ್, ಯಶ್ ದಯಾಲ್ ಇವರೆಲ್ಲ ಸೇರಿ ಒಂದು ಟೋಟಲ್ ಆಗಿ 8 ವಿಕೆಟ್ ತಗೊಂಡ್ರು. ಸೊ ಎಕ್ಸ್ಪೆನ್ಸಿವ್ ಬೌಲರ್ ಆಗಿ ಸುಯೇಶ್ ಶರ್ಮಾ ಮಿನಿಮಮ್ 53 ರನ್ಸ್ ಹಾಗೆ ಎಷ್ಟೋ ಕೊಟ್ಟಿದ್ದಾರೆ 4 ಓವರ್ಗಳಲ್ಲಿ. ಬಟ್ ಆದರೂ ರಸಲ್ ವಿಕೆಟ್ ತೆಗೆದಿದ್ದಾರೆ, ಹಾಗೇನು ಪ್ರಾಬ್ಲಮ್ ಅನಿಸಿಲ್ಲ. ಸೊ ನೆಕ್ಸ್ಟ್ ಬಂದಿದ್ದು ನಮ್ಮ RCB ಕಡೆಯಿಂದ ಯಾವಾಗ ಓಪನಿಂಗ್ ಆಯಿತು ನಾವು ಅಂದ್ಕೊಂಡಿದ್ವಿ RCB ಈ ಥರ ಹೇಗೆ ಅನ್ನಿಸ್ತಿದೆಯಪ್ಪ ಅಂದರೆ, ಎಲ್ಲ ಹೊಸ ಪ್ಲೇಯರ್ಸ್ ಯಾರ್ಯಾರು ಲಾಸ್ಟ್ ಇಯರ್ ಫ್ಯಾಫ್ ಇದ್ದ, ವಿಲ್ ಜಾಕ್ಸ್ ಇದ್ದ, ಹಾಗೆ
ಮ್ಯಾಕ್ಸ್ವೆಲ್ ಇದ್ದ. ಬಟ್ ಈ ಸಲ ಎಲ್ಲ ಎಂಟೈರ್ ಚೇಂಜ್ ಆಗಿದ್ದು. ಲಾಸ್ಟ್ ಇಯರ್ ಪ್ರಕಾರ ವಿರಾಟ್ ಕೊಹ್ಲಿ ಹಾಗೂ ಇವ್ರು ಯಾರು ರಜತ್ ಪಟ್ಟಿದಾರ್ ಇಬ್ಬರೇ ಓಲ್ಡ್ ಪ್ಲೇಯರ್ಸ್. ಉಳುಕಿದ್ಯಾರು ಸಾಲ್ಟು, ಲಿವಿಂಗ್ಸ್ಟನ್ನು, ಜಿತೇಶ್ ಶರ್ಮಾ, ಟಿಮ್ ಡೇವಿಡು ಇವರೆಲ್ಲ ಹೊಸ ಪ್ಲೇಯರ್ಸ್. ಸೊ ನಾನು ಅಂದ್ಕೊಂಡಿದ್ದೆ ಹೊಸ ಪ್ಲೇಯರ್ಸ್ ಏನಪ್ಪ ಸ್ಟಾರ್ಟಿಂಗ್ನಲ್ಲಿ ನನಗೆ ಅನಿಸುತ್ತೆ ಇವರೆಲ್ಲ ಆಡ್ತಾರ ಅಂತ. ಬಟ್ ನಿನ್ನೆ ನೋಡಿದರೆ ಮ್ಯಾಚು ಫಿಲ್ ಸಾಲ್ಟು ಪ್ರತಿಯೊಂದು ಫಸ್ಟ್ ಬಾಲಿಂದನೇ ಸ್ಟಾರ್ಟ್ ಮಾಡ್ದೆ. ಫಿಲ್ ಸಾಲ್ಟ್ ಕೂಡ ಅವರ ಫಸ್ಟ್ ಬಾಲ್ ಫೋರು ಹಾಗೆ. ಅದೇ ರೀತಿ ವಿರಾಟ್ ಕೊಹ್ಲಿ ಅವರ ಫಸ್ಟ್ ಬಾಲ್ ಕೂಡ 4. ಸೊ ಮಿನಿಮಮ್ ಆಗಿ ನಿನ್ನೆ 3 ಪ್ಲೇಯರ್ಸ್ಗಳು ಯಾರ್ಯಾರಪ್ಪ ಅಂದರೆ ಫಿಲ್ ಸಾಲ್ಟ್, ವಿರಾಟ್ ಕೊಹ್ಲಿ, ಇಯಾನ್ ಲಿವಿಂಗ್ಸ್ಟನ್ ಇವರು ಫಸ್ಟ್ ಬಾಲ್ ಆಡಿದ್ದು ಫಸ್ಟ್ ಬಾಲ್ 4 ಹೊಡೆದಿದ್ದಾರೆ. ಸೊ ಅದೇ ರೀತಿ RCB ಬ್ಯಾಟಿಂಗ್ ಸ್ಟಾರ್ಟ್ ಆಯಿತು. ಆ ಕಡೆಯಿಂದ ಯಾರು ಬೌಲರ್ ಬಂದಿದ್ರಲ್ಲ ಅವ್ರನ್ನ ನನ್ನ ಹೆಸರು ನೆನ್ಪು ಬರ್ತಾಯಿಲ್ಲ. ಬಟ್ ಫುಲ್ ಸ್ವಿಂಗ್ ಆಗ್ತಾಯಿದ್ವಿ ಬಾಲು. ಸೊ ಅವರು ಕೂಡ ಚೆನ್ನಾಗಿ ಹಾಕ್ತಿದ್ರು ಬಾಲ್. ಫಸ್ಟ್ ಬಾಲೇ 4. ಆಮೇಲೆ ಬೆಂಡ್ ಹತ್ಲಕ್ಕೆ ಸ್ಟಾರ್ಟ್ ಮಾಡಿದ್ರು. ನೋಡಿ ಫಿಲ್ ಸಾಲ್ಟು ಏನು ಬ್ಯಾಟಿಂಗಪ್ಪ, ಒಂದೊಂದು ನೌನ್ ಐಸ್ ಕ್ರೀಮ್ ಹೊಡೆದಂಗೆ ಹೊಡಿತಿದ್ರು. ಫುಲ್ಲು ಸ್ಮೂತಾಗಿ 4-6 ಹೊಡಿತಾನೇ ಇದ್ದರು. ಸೊ ಅದೇ ರೀತಿ ವಿರಾಟ್ ಕೊಹ್ಲಿ ಹಾಗೂ ಫಿಲ್ ಸಾಲ್ಟ್ ಅವರು ಸೇರಿ ಮಿನಿಮಮ್ ಎಷ್ಟು 92 ರನ್ಸ್ನ ಪಾರ್ಟ್ನರ್ಶಿಪ್ ಏನೋ ಮಾಡಿದರು. ಬೆಸ್ಟ್ ಪಾರ್ಟ್ನರ್ಶಿಪ್ ಬಂದಿದೆ. ನಾವು ಅಂದ್ಕೊಂಡಿರಲಿಲ್ಲ ಡು ಪ್ಲೆಸಿಸ್ ಹೋದ್ಮೇಲೆ ಇಂಥ ಓಪನರ್ ಸಿಗ್ತಾರೆ ಅಂತ. ಬೆಸ್ಟ್ ಓಪನಿಂಗ್ ಪೇರ್ ನಾನು ಅನ್ಬೋದು ಈಗ. ಯಾಕಂದರೆ IPLನಲ್ಲಿ ಬೆಸ್ಟ್ ಡಿಯೋ ಇದು, ಓಪನಿಂಗ್ ಡಿಯೋ ಬೆಸ್ಟ್ ಡಿಯೋ ಅನ್ಕೋಬೋದು. ಲೈಕ್ 2-3 ಟೀಮ್ಸ್ ಕಂಪೇರ್ ಮಾಡಿದರೆ 2-3 ಟೀಮ್ಸ್ ಸ್ಟ್ರಾಂಗ್ ಇದ್ದಾವೆ ಓಪನಿಂಗ್ ಪೇರಲ್ಲಿ. ಅದರಲ್ಲಿ ನಮ್ಮ RCB ಕೂಡ ಬಂದು. ಸೊ ನೆಕ್ಸ್ಟ್ ಬಂದಿದ್ದು ಯಾರಪ್ಪ ಅಂದರೆ ಅದೇ ರೀತಿ ಯಾರು ವರುಣ್ ಚಕ್ರವರ್ತಿ ಹಾಗೂ ಸುನಿಲ್ ನಾರಾಯಣ್ ಸ್ವಲ್ಪ ಕಾಟ ಕೊಡ್ಬೋದು RCB ಬ್ಯಾಟರ್ಸ್ಗಳಿಗೆ ಅಂದ್ಕೊಂಡೆ. ಬಟ್ ಆ ಥರ ಏನಾಗಿಲ್ಲ. ಸೊ ಫಾಸ್ಟ್ ಬಾಲರ್ಸ್ಗೆ ಬೆಂಡತ್ ಹಾಗೆ ವರುಣ್ ಚಕ್ರವರ್ತಿಗೂ ಮೊದಲನೇ ಓವರ್ನಲ್ಲೇ 21 ರನ್ ಫಿಲ್ ಸಾಲ್ಟ್ ಹೊಡೆದ್ರು. ಅದೇ ರೀತಿ ಕಂಟಿನ್ಯೂ ಮಾಡೋಕೆ ಹೋಗಿ ಅರ್ಧಶತಕ ಹೊಡೆದ್ರು. ಫಿಲ್ ಸಾಲ್ಟ್ ಅವರು ಅರ್ಧಶತಕ ಮುಗಿದ್ಮೇಲೆ ನೆಕ್ಸ್ಟ್ ಎಷ್ಟನೇ ಓವರು 9th ಓವರ್ 10th ಓವರ್ನಲ್ಲಿ ವರುಣ್ ಚಕ್ರವರ್ತಿ ಅವರು ಫಿಲ್ ಸಾಲ್ಟ್ ವಿಕೆಟ್ನ ತೆಗೆದ್ರು. 6 ಹೊಡಿಯೋಕೆ ಹೋಗಿ ಫಿಲ್ ಸಾಲ್ಟ್ ಔಟ್ ಆದರೆ ಹೊರತು ಏನು ಡಿಫೆನ್ಸ್ ಆಟ ಅಂತೂ ಎಲ್ಲೂ ಆಡಿಲ್ಲ. ಅಟ್ಯಾಕಿಂಗ್ ಮೋಡ್ನಲ್ಲೇ ಇದ್ದರು ವಿರಾಟ್ ಕೊಹ್ಲಿ ಹಾಗೂ ಫಿಲ್ ಸಾಲ್ಟ್. ಸೊ ಪ್ರಾಬ್ಲಮ್ ಅನಿಸಿಲ್ಲ, ಬ್ಯಾಟಿಂಗ್ ಮಾತ್ರ ಮಸ್ತಾಗಿತ್ತು. ಅದೇ ರೀತಿ ಈ ಮ್ಯಾಚ್ನಲ್ಲಿ ಕೊಹ್ಲಿ ಅವರು ತಮ್ಮ 1000 ರನ್ಗಳನ್ನು ಪೂರೈಸಿದರು, ಅದು KKR ವಿರುದ್ಧವೇ. ಸೊ ಕೊಹ್ಲಿ ಅವರು ಟೋಟಲ್ ಆಗಿ 2008ರಲ್ಲಿ ಸ್ಟಾರ್ಟ್ ಆಗಿದೆ IPLನಿಂದ 2025ರವರೆಗೂ 4 ಟೀಮ್ಗಳ ವಿರುದ್ಧ 1000 ಪೂರೈಸಿದ್ದಾರೆ. ಸೊ ಹಾಗೆ ಬಹಳಷ್ಟು ನಂತರ ಫಿಲ್ ಸಾಲ್ಟ್ ಹೋದ್ಮೇಲೆ ನೆಕ್ಸ್ಟ್ ಬಂದಿದ್ದು ಯಾರಪ್ಪ ಅಂದರೆ ದೇವದತ್ ಪಡಿಕ್ಕಲ್ ಆಸ್ ಅನ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮ್ಯಾಚಲ್ಲಿ ಆಡಿದ್ದು. ಯಾಕಂದರೆ ಸುರೇಶ್ ಶರ್ಮಾ ಅವನ್ನ ಕುಂದಿರಿಸಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ದೇವದತ್ ಪಡಿಕ್ಕಲ್ನ ತಂದರು. ಬಟ್ ದೇವದತ್ ಪಡಿಕ್ಕಲ್ ಟ್ರೈ ಮಾಡಿದ್ರು. ಲಾಸ್ಟ್ ಇಯರ್ ಹಾಗೆ ರಾಜಸ್ಥಾನ್ ಸ್ವಲ್ಪ ಸ್ಟ್ರಗಲ್ ಮಾಡ್ತಿದ್ರು. ಸೊ ಆಸ್ ಯೂಶುವಲ್ ಸೇಮ್ ಈ ಸಲನೂ ಕೂಡ ಸ್ವಲ್ಪ ಸ್ಟ್ರಗಲ್ ಇಂದಾನೆ ಸ್ಟಾರ್ಟ್ ಮಾಡಿದ್ರು. ಸ್ಕೋರ್ ಬೋರ್ಡ್ ಅಂತೂ ಚೆನ್ನಾಗೇ ನಡೀತಿತ್ತು. ಹಾಗೆ ರಿಕ್ವೈರ್ಡ್ ಅಂದರೆ ಏನು ಅಬೌವ್ 9 ಇರಲಿಲ್ಲ, ಅಬೌವ್ 8 ಇರಲಿಲ್ಲ. ಜಸ್ಟ್ 6, 7, 5, 6, 7, 5 ಸೊ ಸ್ಕೋರ್ ಬೋರ್ಡ್ ಪ್ರಕಾರ ಸ್ವಲ್ಪ ಸ್ವಲ್ಪ 7ವರೆಗೂ ಟಚ್ ಆಗೋದು 8 ಚಾನ್ಸ್ ತಗೊಂಡಂತ 6 ಹೊಡಿಯೋಕೆ ಹೋಗಿ ಯಾರಪ್ಪ ಅಂದರೆ ಇವರು ಯಾರಪ್ಪ ರಜತ್ ಪಾಟಿದಾರ್ನ ಹೋದ ನೋಡಿದ್ವಿ. ರಜತ್ ಪಾಟಿದಾರ್ ಆಡಿದ್ದಾರೆ ಅಂತ. ಸೊ ಈ ಸಲನೂ ಕೂಡ ಆಸ್ ಎ ಡಿಸ್ಟ್ರಿಕ್ಟಿವ್ ಬ್ಯಾಟ್ಸ್ಮನ್ ಆಗಿ ರಜತ್ ಪಾಟಿದಾರ್ ಬಂದರು. ಸೊ 34-35 ರನ್ಸ್ ಟಪ ರನ್ಸ್ ಹೊಡೆದ್ರು. ಸೊ ನೆಕ್ಸ್ಟ್ ಅವರು ಕೂಡ ಔಟ್ ಆಗ್ತಾರೆ. ಅವರು ಕೂಡ 4-6 ಔಟ್ ಆದರು. ಸೊ ನೆಕ್ಸ್ಟ್ ಬಂದಿದ್ದು ಲಿವಿಂಗ್ಸ್ಟನ್. ಈ ಕಡೆ ವಿರಾಟ್ ಕೊಹ್ಲಿ ಅವರು ಅವರ ಆಟವನ್ನು ಆಡ್ತಾನೆ ಇದ್ರು. ಸೊ ನೆಕ್ಸ್ಟ್ ಬಂದಿದ್ದು ಲಿವಿಂಗ್ಸ್ಟನ್ ಅವರು ಬರುವಾಗ ಟೋಟಲ್ ಒಂದು 15-16 ರನ್ಸ್ ಬೇಕಾಗಿವೆ ಅನ್ಸುತ್ತೆ. ಸೊ ಅವ್ರು ಬರೋಟಿಗೆ 4 ಹೊಡೆದ್ರು, 6 ಹೊಡೆದ್ರು, 4 ಹೊಡೆದ್ರು. ಸೊ ಅಲ್ಲಿಗೆ ಮ್ಯಾಚ್ ಅವ್ರು ಮುಗಿಸ್ಬಿಟ್ರು. ಸೊ ನೆಕ್ಸ್ಟ್ ಎಂಟೈರ್ ಆಗಿ RCB ಅವರು ಕೇವಲ 16.2 ಓವರ್ಗಳಲ್ಲಿ ಈ ಮೊತ್ತವನ್ನು ಪೂರೈಸಿತು. 177 ಪೂರೈಸಿತು. ಸೊ ಈ ಮ್ಯಾಚ್ ನಮ್ಮ ಹೀಗೆ ನಿನ್ನೆ ಮ್ಯಾಚ್ ಅಂತ ಆಯಿತು. ಸೊ ಇದರಲ್ಲಿ ಏನಾದರೂ ತಪ್ಪಾದರೆ ನಾನು ಯಾಕಂದರೆ ಫಸ್ಟ್ ಟೈಮ್ ಕೊಟ್ಟು ಏನೋ ಒಂದು ಮಾಡಬೇಕಂತ ಬಂದಿದ್ದೆ.
ಸೊ ನಿಮ್ದೆಲ್ಲ ಸಪೋರ್ಟ್ ನನ್ನ ಪೇಜ್ ಮೇಲೆ ಇರಲಿ. ಏನಾದರೂ ತಪ್ಪಾದರೆ ಕ್ಷಮಿಸಿ. ಎಲ್ಲರೂ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. There's always going to be overs